ನೆರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಅತಿ ಗಣ್ಯ ಬಂಧುಗಳೇ, ಈ ಗ್ರಾಮದ ಗ್ರಾಮಸ್ಥರುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮಧ್ಯಾಹ್ನ ಇದು ಕಾರ್ಯಕ್ರಮನ ಬೆಳಿಗ್ಗೆನೆ ಇಟ್ಟರೆ ಒಳ್ಳೇದು ಅಂತ ಹೇಳಿ ನಾನು ಶಿವಪ್ಪ ಅವರಿಗೆ ಕೇಳ್ಕೊಂಡೆ. ಬಹುಶಃ 1 ಗಂಟೆ ವಾಪಸ್ ಕಳಿಸ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೂ ಇಲ್ಲಿ 2 ಗಂಟೆ ಇಲ್ಲಿದ್ದಷ್ಟು ಸಮಯ ಕೂಡ ನಮಗೆ ಮತ್ತು ನಿಖಿಲ್ ಅವರಿಗೆ ಒಂಚೂರು ಕೂಡ ವ್ಯರ್ಥ ಆಗ್ತಾ ಇದೆ ಅಂತ ಅನ್ನಿಸ್ಲಿಲ್ಲ. ಬಹಳ ಅರ್ಥಪೂರ್ಣವಾದಂಥ ಸುಂದರವಾದ ವಾತಾವರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾನ್ಯ ಘಟ್ಟಪ್ಪ ಸ್ವಾಮಿಗಳು ಮತ್ತು ಶ್ರೀಮತಿ ಚೌಡಮ್ಮ ದಂಪತಿಗಳು ಮಲಗಿರ್ತಕ್ಕಂಥ ಈ ನೆಲ, ಮತ್ತು ಇಲ್ಲಿ ಒಂದು ಪರಂಪರೆ ಇದೆ. ಈ ನೆಲಕ್ಕೆ, ಈ ಭೂಮಿಗೆ ಒಂದು ಶಕ್ತಿ ಇದೆ. ಅದನ್ನ ಸಾಮಾನ್ಯವಾಗಿ ನಾವು ಸುಮಾರು ಒಪ್ಕೋತಾರೆ ಅಂತ ಅನ್ಕೋತೀನಿ, ಸ್ಥಳ ಮಹಿಮೆ ಅಂತ ಕರಿತೇವೆ. ಪ್ರತಿಯೊಂದು ಸ್ಥಳಕ್ಕೂ ಒಂದು ಮಹಿಮೆ ಅಂತ ಇರುತ್ತೆ. ಪ್ರಾಯಶಃ ಈ ಗೊಲ್ಲಹಳ್ಳಿಗೆ ಆ ಸ್ಥಳ ಮಹಿಮೆ ಇದೆ. ಆ ಕಾರಣಕ್ಕಾಗಿ ಈ ಭಾಗದಿಂದ ಇಂತಹ ಉಜ್ವಲ ಗ್ರಾಮ ರತ್ನಗಳು ಪದೇ 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 ಉದ್ಭವಿಸ್ತಾ ಇರೋದು. ಅಂತಹ ಗ್ರಾಮ ರತ್ನಗಳು ಕೇವಲ ಕೋಲಾರ ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಸಂಖ್ಯೆ ಬೆಳಿಬೇಕು. ಅದು ಆಶಯ, ಅದು ಅರಿವು ಭಾರತಿನ ಬಹಳ ಮುಖ್ಯ ಉದ್ದೇಶ. ಈ ಒಂದು ಗ್ರಾಮದ ವಾತಾವರಣವನ್ನ ನೋಡ್ತಾ ಇದ್ದೇನೆ. ರಾಜಪ್ಪ ಅವರು ಹೇಳ್ತಾ ಇದ್ರು ತಂಗಾಳಿ ಬೀಸ್ತಾ ಇದೆ ಅಂತ. 14 ವರ್ಷದ ಹಿಂದೆನೆ ಅದು ಶುರು ಆಗ್ಬಿಟ್ಟಿದೆ. ನಾನು ಇವತ್ತು ಇಲ್ಲಿ ಬಂದಾಗ ನಾನು ಬಯಸಿದ್ದು ಅದೇನೆ. ನನ್ನ ಮನಸ್ಸಿನಲ್ಲಿ ಏನಿತ್ತೋ ಅದು ಶಿವಪ್ಪ ಅವರು ಹೇಳ್ಬಿಟ್ರು. ಪ್ರತಿ ಸಾರಿ ನಾವೆಲ್ಲ ಮಾತಾಡ್ತಾ ಇದ್ದೋ, ಈ ಸಾರಿ ಶಿವಪ್ಪ ಅವರು ಮಾತಾಡಬೇಕು. ಅವ್ರು ಯಾಕೆ ಈ ಒಂದು ಪ್ರಚೋದನೆ ಶುರುವಾಯಿತು, ಅವರಲ್ಲಿ ಯಾವ ರೀತಿಯಾದಂತ ಆ ಒಂದು ತಿಳುವಳಿಕೆ ಬಂತು, ಹೇಗೆ ಬಂತು? ಒಬ್ಬ ಶಿವಪ್ಪರಲ್ಲಿ ಬರೋಕೆ ಸಾಧ್ಯವಾಗದಾದರೆ, ಗೊಲ್ಲಹಳ್ಳಿಯ ಶಿವಪ್ಪರಲ್ಲಿ ಬರೋಕೆ ಸಾಧ್ಯವಾಗದಾದರೆ ಎಲ್ಲಾ ಹಳ್ಳಿಯ ಎಲ್ಲರಲ್ಲಿಯೂ ಬರೋಕೆ ಸಾಧ್ಯ ಅನ್ನೋದು ನನಗೂ ಗೊತ್ತಾಗ್ಬೇಕಾಗಿತ್ತು. ಇದ್ರ ಬಗ್ಗೆ ಅವರು ಲೇಖನ ಕೂಡ ಬರೆದಿದ್ರು, 10 ವರ್ಷದ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಆದ್ರೆ ಅವರು ಆ ಸಂದರ್ಭದಲ್ಲಿ ತಗೊಂಡಂತ ಆ ಇನ್ಸ್ಟೆಂಟ್ ಡಿಸಿಷನ್ ಇದೆಯಲ್ಲ, ಆ ತಕ್ಷಣಕ್ಕೆ ಅವ್ರ ಮನಸ್ಸಿನಲ್ಲಿ ಏನೋ ಹೊಳಿತಲ್ಲ, ಅಂದ್ರೆ ಅರ್ಥ ಅವ್ರು ಹೇಳ್ತಾರೆ ಆ ತಕ್ಷಣಕ್ಕೆ ಟ್ರಿಗರ್ ಆಗಿದೆ ಅಷ್ಟೇ. ಅದೊಂದು ಕಿಡಿ ಒತ್ತಿಸಿದೆ. ಅವತ್ತು ಆ ಪುಣ್ಯ ಕಾರ್ಯಕ್ರಮದಲ್ಲಿ ಅವ್ರಿಗೇನೋ ಒಂದು ಕಿಡಿಯ ಒತ್ತಿದೆ. ಆದ್ರೆ ಅವ್ರ ಒಳಗೊಬ್ಬ ಪ್ರಗತಿಪರನಿದ್ದ, ಒಬ್ಬ ಮನುಷ್ಯನಿದ್ದ, ಅಪ್ಪಟ ಮನುಷ್ಯನಿದ್ದ. ಅವನ ಒಳಗೊಬ್ಬ ಕ್ರಾಂತಿಕಾರಕವಾದ ಸಮಾನತೆಯನ್ನ ಎತ್ತಿ ಹಿಡಿತಕ್ಕಂತ ಆ ಮನುಷ್ಯ ಇದ್ದದ್ರಿಂದಲೇ ಆ ಕಿಡಿ ಬೆಂಕಿ ಹತ್ಕೊಂಡಿತ್ತು. ಇಲ್ಲದಿದ್ದರೆ ಈ ಕೆಲಸ ಸಾಧ್ಯವಾಗ್ತಾ ಇರಲಿಲ್ಲ. ನಿಜ, ಅವ್ರು ಹೇಳಿದ್ರು ಒಂದು ಗಟ್ಟಿಯಾದ ನಿರ್ಧಾರ ಅದು. ಆ ಕ್ಷಣದಲ್ಲಿ ತಗೊಂಡ ನಿರ್ಧಾರ ಆದ್ರೂ ಕೂಡ ಆ ನಿರ್ಧಾರದಲ್ಲಿ ಒಂದು ದೃಢತೆ ಇತ್ತು, ಒಂದು ಸಂಕಲ್ಪ. ಅದು ಆ ಸಂಕಲ್ಪ ಅವರಿಗೆ ಗೊತ್ತಿಲ್ಲ, ಇದು ಮುಂದಿನ ದಿನಗಳಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿಬಿಡ್ತು. ಅದಕ್ಕೆ ಹೇಳ್ತಾರೆ, a journey of 1000 miles begins with a first step ಅಂತ. 1000 ಮೈಲುಗಳ ಪ್ರಯಾಣ ಶುರು ಆಗೋದು ಮೊದಲನೇ ಹೆಜ್ಜೆಯಿಂದ. ನಾವು ಮೊದಲನೇ ಹೆಜ್ಜೆಯನ್ನೇ ಇಡೋಕೆ ಇಂದು ಮುಂದೆ ನೋಡಿದ್ರೆ 1000 ಮೈಲಿನ ಪ್ರಯಾಣವನ್ನ ನಾವು ಹೇಗೆ ಕ್ರಮಿಸಕ್ಕೆ ಸಾಧ್ಯ? ಈ ಅರಿವು ಇದೆಯಲ್ಲ, ಈ ಅರಿವು, ಈ ಜ್ಞಾನ ಅಥವಾ ಈ ಪ್ರಜ್ಞೆಯ ವರ್ಣನ ನಾನು ಬಹಳ ಎಚ್ಚರವಾಗಿ ಬಳಸ್ತಾ ಇದ್ದೀನಿ. ಈ ಪ್ರಜ್ಞೆ ಇಂತಹ ಗ್ರಾಮದಲ್ಲಿ ಉದ್ಭವಿಸಕ್ಕೆ ಸಾಧ್ಯವಾಗದಾದ್ರೆ, ತಿಳುವಳಿಕೆ ಇರುವ, ಓದ್ದವರು ಅನ್ನುವ, ಶಿಕ್ಷಣ ಪಡೆದಿರುವ ಎಲ್ಲರೂ ಕೂಡ ಇದನ್ನ ಅನುಸರಿಸೋದಷ್ಟೇ ಮುಖ್ಯ ಅಂತ ನನಗೆ ಅನಿಸುತ್ತೆ. ಒಂದ್ ರೀತಿಯಲ್ಲಿ ನಾನು ನಿಮಗೆ ಹೇಳ್ಬೇಕಾದ್ರೆ, ನಾನು ಬಹುಶಃ ನಿಖಿಲು ಆಮೇಲೆ ಗೀತಾ ಮೇಡಮ್ ಅವರೆಲ್ಲರೂ ನಾವೆಲ್ಲರೂ ಒಂದ್ ರೀತಿ ಪುಣ್ಯವಂತರು. ಯಾತಕ್ಕೆ ಅಂತ ಕೇಳಿ, ಈ ಬೆಳಕಿನ ರಥವನ್ನ ಎಳೆಯಕ್ಕೆ ಪ್ರಾರಂಭ ಮಾಡಿದವರು ಶಿವಪ್ಪನ ಆದಿಯಾಗಿ ತಾವೆಲ್ಲರೂ ಈ ಒಂದು ಬೆಳಕಿನ ರಥವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ. ಆ ಬೆಳಕಿನ ರಥವನ್ನ ಎಳೆಯುವ ಹಾದಿಯಲ್ಲಿ ನಮ್ಮನ್ನೂ ಸೇರಿಸ್ಕೊಂಡು ನಮಗೂ ಪ್ರವೇಶ ಕೊಟ್ರಲ್ಲ, ಆ ಪುಣ್ಯ ನಿಜಕ್ಕೂ ನಾವು ಸದಾಕಾಲ ನೆನೆಸ್ಕೋತೀವಿ ಅನ್ನೋ ಮಾತನ್ನ ಹೇಳ್ತೇವೆ. ಯಾಕೆಂದ್ರೆ ಎಲ್ಲರೂ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕ ಮಹಾದೇವಿ ತುಂಬಾ ಚೆನ್ನಾಗಿ ಹೇಳ್ತಾಳೆ, ಎಲ್ಲವನ್ನರಿತು ಫಲವೇನಯ್ಯ,
ತನ್ನ ತಾನರಿಯಬೇಕಲ್ಲವೇ, ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ ಚನ್ನಮಲ್ಲಿಕಾರ್ಜುನ ಅಂತ. ಇದು ಬೇಕಾಗಿರೋದು ಇಷ್ಟೇ. ಬೇರೆಯವರು ಚೆನ್ನಾಗಿದ್ದಾರ, ಬೇರೆಯವರು ಉದ್ಧಾರ ಆದ್ರ ಅವನು ಅವ ಹಾಗೆ ಇವ ಹೀಗೆ ಅಂತ ಹೇಳೋದು ನಿಲ್ಲಿಸ್ಬಿಟ್ಟು ನಾನು ಎಷ್ಟು ಮಟ್ಟಿಗೆ ನನ್ನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗಿದೆ, ನಾನು ಎಷ್ಟು ಮಟ್ಟಿಗೆ ನಾನು ನನ್ನ ಜವಾಬ್ದಾರಿಯನ್ನ ಆತ್ಮಪೂರ್ವಕವಾಗಿ ಆತ್ಮಸಾಕ್ಷಿಯಾಗಿ ನಿರ್ವಹಿಸ್ತಾ ಇದ್ದೀನಿ. ಇದು ಅಷ್ಟೇ ಸಮಾಜದ ಬದಲಾವಣೆಯ ಮೂಲ ಪರಿಕಲ್ಪನೆ. ಪ್ರಾರಂಭದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ ಅಂತ. ನನಗೇನೋ ಬಹಳ ಇದು ಸ್ವಲ್ಪ ಗೊಂದಲ ಅಂತ ಅನಿಸ್ತು. ನನಗೆ ಡೌಟ್, ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇಲ್ಲ, ಜಾತೀಯತೆ ಇಲ್ಲ, ನಗರಗಳಲ್ಲೂ ಇಲ್ಲ, ಹಾಗಾದ್ರೆ ಎಲ್ಲಿದೆ? ಜನರ ಮನಸ್ಸಿನಲ್ಲಿ ಇದೆ. ಅಸ್ಪೃಶ್ಯತೆ ಅನ್ನೋದು, ಜಾತೀಯತೆ ಅನ್ನೋದು, ಭೇದ ಭಾವ ಅನ್ನೋದು, ಮೇಲು ಕೀಳು ಅನ್ನೋದು ಅಶುದ್ಧವಾದ ಮನಸ್ಸಿನ ಒಳಗಿದೆ ವಿನಃ ಹಳ್ಳಿಯಲ್ಲಿ ಇಲ್ಲ, ನಗರದಲ್ಲಿ ಇಲ್ಲ, ಈ ದೇಶದಲ್ಲಿ ಇಲ್ಲ. ಅದು ನಮ್ಮಲ್ಲಿರುವಂತಹ ದೌರ್ಬಲ್ಯವನ್ನ ಮುಚ್ಚಿ ಹಾಕಲಿಕ್ಕಾಗಿ ಆ ಗ್ರಾಮದ ಮೇಲೆ, ರಾಜ್ಯದ ಮೇಲೆ, ಜಿಲ್ಲೆಯ ಮೇಲೆ ಹೇಳ್ತಾ ಇದ್ದೀವಿ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗದಾದ್ರೆ ಯಾಕೆ ಈ ಪ್ರಶ್ನೆ ಬರ್ತದೆ? ಪ್ರಾಯಶಃ ನಾವು ಅಲ್ಲಿ ಹೇಳುತ್ತಾ ಇದ್ದೀವಿ, ನನ್ನ ವಿದ್ಯೆ, ನನ್ನ ಸಂಸ್ಕಾರ, ಸಂಸ್ಕೃತಿ, ನಾಗರಿಕತೆ ಇವೆಲ್ಲವೂ ಕೂಡ ಕೇವಲ ಬಡಾಯಿ ಕೊಚ್ಕೊಳ್ಳಕ್ಕೆ ಮಾತ್ರ ನಾವು ಬಳಸ್ಕೋತಾ ಇದ್ದೀವಿ. ನಮ್ಮ ಬಂಡವಾಳವನ್ನ ಬಳಸ್ಕೋತಾ ಇದ್ದೀವಿ ವಿನಃ ಇವು ಯಾವುದೂ ಕೂಡ ಮನುಷ್ಯನ ಸಾಕ್ಷಾತ್ಕಾರಗೊಳಿಸಲಿಕ್ಕೆ ಬಳಸ್ಕೋತಾ ಇಲ್ಲ. ಇದು ಸಂಸ್ಕಾರ ಅಷ್ಟೇ, ಇದು ಸಾಕ್ಷಾತ್ಕಾರ. ನನ್ನ ಜೊತೆ ಇನ್ನೊಬ್ಬರನ್ನ ಪ್ರೀತಿಸಬೇಕಾಗಿದ್ದು, ಗೌರವಿಸಬೇಕಾಗಿದ್ದು, ನನ್ನಂತೆ ಅವರು ಅಂತ ಭಾವಿಸ್ಬೇಕಾಗಿದ್ದು, ಪರಿಭಾವಿಸ್ಬೇಕಾಗಿದ್ದು. ಇದಕ್ಕೆ ಯಾವುದೇ ಶಿಕ್ಷಣದ ಅಗತ್ಯ ಇದೆ, ಯಾವುದೇ ಶಾಲೆ, ಯೂನಿವರ್ಸಿಟಿ ಅಗತ್ಯ ಇಲ್ಲ. ಆದ್ರೆ ಅಗತ್ಯ ಇದೆ ಅಂತ ನಾವು ಹೊರಟಿದ್ದೀವಲ್ಲ, ಅದು ತಪ್ಪು. ಯಾಕೆಂದ್ರೆ ನಮ್ಮ ಶಿಕ್ಷಣ ಅಪೂರ್ಣವಾಗಿದೆ, ನಮ್ಮ ಅರಿವು ಅಪೂರ್ಣವಾಗಿದೆ, ನಮ್ಮ ತಿಳುವಳಿಕೆ ಅಪೂರ್ಣವಾಗಿದೆ ಅಥವಾ ದೋಷಪೂರಿತವಾಗಿದೆ ಅಂತ ನನಗನ್ಸುತ್ತೆ. ಅದಕ್ಕೆ ಮನೆಯಲ್ಲಿ ಕೂಡ ನಾವು ಮಕ್ಕಳನ್ನ ಬೆಳೆಸಬೇಕಾದ್ರೆ ನೋಡಿ, ಮಕ್ಕಳನ್ನ ಬೆಳೆಸ್ತಾ ಬೆಳೆಸ್ತಾ ಪ್ರೀತಿ ಜೊತೆಯಲ್ಲಿ ಹಠ, ಜೊತೆಯಲ್ಲಿ ಅಹಂಕಾರವನ್ನ ಬೆಳೆಸ್ಬಿಡ್ತೀವಿ. ಗೊತ್ತಾಗೋದಿಲ್ಲ ನಮ್ಗೆ ಯಾರಿಗೂ. ಮಕ್ಕಳ ಮೇಲಿರುವ ಪ್ರೀತಿಯೋ ವ್ಯಾಮೋಹನೋ ಗೊತ್ತಿಲ್ಲ. ನನ್ ಬಿಟ್ರೆ ನಮ್ಮಪ್ಪ ನನ್ನ ಮಕ್ಕಳನ್ನ ಯಾರೂ ಪ್ರೀತಿಸಲಾಗದಷ್ಟು ಪ್ರೀತಿ ನಾನು ಕೊಟ್ಬಿಡ್ತೀನಿ ಅನ್ನೋ ಭ್ರಮೆನಲ್ಲಿ ನಾವು ಮಕ್ಕಳಲ್ಲಿ ಹಠ ಬೆಳೆಸ್ತೀವಿ, ನಾವು ಗಮನಿಸೋದಿಲ್ಲ. ಅಹಂಕಾರ ಬೆಳೆಸ್ತೀವಿ, ಗಮನಿಸೋದಿಲ್ಲ. ತಪ್ಪುಗಳು ಮಾಡಿದಾಗ ಬೆಂಚವ್ತೀವಿ. ನಾನು ಹೇಳ್ತಾ ಇದ್ದೆ ನಮ್ಮ ಗೋಪಾಲ ಜೊತೆಯಲ್ಲಿ ಮಾತಾಡುವಾಗ, ಬೆಂಚಡ್ತೀವಿ ನಾವು ತಪ್ಪು ಮಾಡಿದಾಗ. ಆದ್ರೆ ತಪ್ಪು ಅಂತ ನಾವು ಯಾವತ್ತೂ ಆ ಮಕ್ಕಳಿಗೆ ನಿಷ್ಠುರವಾಗಿ ಮಾತಾಡೋದಿಲ್ಲ. ಆ ಕೆಲಸ ಮನೆಯಿಂದ ಪ್ರಾರಂಭ ಆಗಬೇಕು. ಅದು ಈಗ ಕಡಿಮೆ ಆಗಿದೆ. ಶಾಲೆಗಳಲ್ಲಿ ಇಲ್ಲೆಲ್ಲ ಅನೇಕ ಮೇಷ್ಟ್ರುಗಳಿದ್ದೀವಿ, ನೀವೆಲ್ಲ ಗೊತ್ತು. ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನಮ್ಗೆ ಬೈತಾ ಇದ್ರು, ಹೊಡಿತಾ ಇದ್ರು. ಮುನಿಯಂತ್ರಪ್ಪನವ್ರು ಹೇಳ್ತಾ ಇದ್ರು, ಅಲ್ಲ ವಿಜಯ್ ಕುಮಾರ್ ಅವರು ಅಂತ ಕಾಣುತ್ತೆ, ವಿಜಯ್ ಕುಮಾರ್ ಅವರು, ಅವ್ರ ತಂದೆ ತಾಯಿ ಅವರಿಗೆ ಒಡೆದು ಕಳಿಸಿ ಅಂತ ಮೇಷ್ಟ್ರಿಗೆ ಹೇಳ್ತಾ ಇದ್ರಂತೆ. ಇವತ್ತಿಲ್ಲ. ಮಂಜುನಾಥ್ ಗೌಡ್ರು ಹೇಳ್ತಾ ಇದ್ರು, ಇವತ್ತು ಶಾಲೆಯ ಮೇಷ್ಟ್ರುಗಳ ಮೇಲೆ ಯಾಕೆ ನೀವು ಮಕ್ಕಳನ್ನ ಇಷ್ಟೊಂದು ಕೆಟ್ಟದಾಗ ನಡೆಸ್ತೀರಿ ಅಂತ ಕಂಪ್ಲೇಂಟ್ಸ್ ಬರುತ್ತೆ ಅಂತ ಇದ್ರು. ಇದು ಸಮಾಜದಲ್ಲಿ ಆಗಿರುವ ಪರಿವರ್ತನೆ, ಈ ಬದಲಾವಣೆ. ಈ ಬದಲಾವಣೆಗೆ ಕಾರಣ ಏನು? ನಮ್ಮ ಕುಟುಂಬದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಮತ್ತು ಕುಟುಂಬದಲ್ಲಿರುವ ಸದಸ್ಯರಲ್ಲಿ ಆಗ್ತಾ ಇರ್ತಕ್ಕಂಥ ಆಲೋಚನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು. ಇದನ್ನ ನಾವೆಲ್ಲರೂ ಗಮನಿಸಬೇಕು. ನಮ್ಮ ಮಕ್ಕಳಲ್ಲಿ ನಾವು ಏನ್ ಬೆಳೆಸ್ತಾ ಇದೀವಿ? ಶಾಲೆ ಕಳಿಸಿದ್ರೆ ಶಿಕ್ಷಣ ಸಿಗತ್ತೆ ಅಷ್ಟೇ. ಸಂಸ್ಕಾರ ತಾಯಿ ಹೇಳ್ಕೊಡ್ತಾಳೆ. ತಾಯಿ ಹೇಳ್ಕೊಡ್ತಾಳೆ ಮನೆಯಲ್ಲಿ ಹೇಗಿರ್ಬೇಕು, ಹೇಗಿರ್ಬಾರ್ದು, ಯಾರ ಜೊತೆ ಹೆಂಗ್ ನಡ್ಕೋಬೇಕು, ಯಾರನ್ನ ಹೆಂಗ್ ಕಾಣ್ಬೇಕು ಅಂತ. ಯಾವ ತಾಯಿ ಕೂಡ ಇನ್ನೊಬ್ಬರನ್ನ ನೀನು ಕೆಟ್ಟದಾಗಿ ಅಥವಾ ನೀನು ಭೇದ ಭಾವದಿಂದ ನಡ್ಕೊಂತ ಯಾವ ತಾಯಿ ಹೇಳ್ಕೊಡ್ತಾರೆ? ಸಮಾಜದ ಒಳಗಡೆ ಇದೆ ಅಂತ ನಾವು ಆಚರಣೆ ಹೇಳ್ತೀವೋ ಅದು ನಮ್ಮ ಮನಸ್ಸಿನ ಒಳಗಡೆ ಇದೆ. ಆ ಮನಸ್ಸಿನ ಒಳಗಡೆ ಇರುವ ಆ ಕೆಟ್ಟ ಹುಳುವನ್ನ ನಾವು ತಗಲಾಕುವ ಕೆಲಸವನ್ನ ಮಾಡಬೇಕು. 10 ವರ್ಷಗಳಿಂದ ಸತತವಾಗಿ 11ನೇ ವರ್ಷಕ್ಕೆ ಶಿವಪ್ಪ ಮತ್ತು ಅವರ ತಂಡದವರು ಇಷ್ಟೊಂದು ನಿರ್ಭೀತಿಯಿಂದ, ಧೈರ್ಯವಾಗಿ, ಮನಸ್ಪೂರ್ವಕವಾಗಿ, ಆತ್ಮತೃಪ್ತಿಯಾಗಿ, ಎಲ್ಲೂ ಕೂಡ ತಾವು ಮಾಡಿದಂತ ಕೆಲಸಕ್ಕೆ ಚ್ಯುತಿ ಬರದೇ ಇರುವ ಹಾಗೆ
ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಪ್ರಚಾರದ ಗೀಳಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಇವರಿಗೆ ಇವರೇ ಸರಿಸಾಟಿ, ಅರಿವು ಭಾರತಕ್ಕೆ ಅರಿವು ಭಾರತವಷ್ಟೇ ಸರಿಸಾಟಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಗ